ಸೂರ್ಯನೇ ನೀನು ದನೀರದವರ ಧೈರ್ಯವ ನೀಲಿ ಅಂದ್ರೆ ನೀತಿಯ ಜೈ ಭೀಮ ಅಂದ್ರೆ ನಿರ್ಭೀತಿಯ. ನಾನು ಜಂಬೂದ್ವೀಪ ಸಿದ್ದರಾಜು, ಮಾದಿಗ ಸಮುದಾಯದ ಮುಖಂಡ. ಮೊದಲ ಈಗಾಗಲೇ ಇಡೀ ರಾಜ್ಯದಲ್ಲಿ ಒಳ ಮೀಸಲಾತಿ ಬಗ್ಗೆ ಗೊಂದಲ ಪ್ರಾರಂಭ ಆಗಿದೆ. ಸೊ ಆ ವಿಚಾರದಲ್ಲಿ ನಾವು ಮಾದಿಗರ ಪರವಾಗಿ 6% ಮೀಸಲಾತಿ ಕೊಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದ್ರು ಕೂಡ, ನಮ್ಮ ಜೊತೆಯಲ್ಲಿ ವಲಯ ಸಮುದಾಯಕ್ಕೂ 6% ಕೊಡಬೇಕು ಅಂತ ನಿರ್ಧಾರ ಆಗಿದ್ರು ಕೂಡ, ನಮ್ಮ ಬಂಧುಗಳಾದ ವಲಯ ಸಮುದಾಯದವರು ಇದನ್ನು ಧಿಕ್ಕರಿಸ್ತವ್ರೆ. ನಮ್ಮ ವಿರುದ್ಧ ಇದು ಅವೈಜ್ಞಾನಿಕ ಅಂತೇಳಿ ಅದು ಮಾಡಬಾರ್ದು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದವ್ರೆ. ಆ ವಿಚಾರದಲ್ಲಿ ಅವರು ಹೋರಾಟ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಅದಕ್ಕಾಗಿ ನಾವು ಈ ಐಕ್ಯತೆಯನ್ನು ಮುರಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಕೂಡ ಅವರಿಗೆ ಸಂತೈಸೋದಕ್ಕೆ, ಅವ್ರಿಗೆ ಕನ್ವಿನ್ಸ್ ಮಾಡೋದಕ್ಕೆ ನಾವು ಕೂಡ 25ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಒಂದು ದೊಡ್ಡ ಒಂದು ಸಮಾವೇಶ ಮಾಡ್ತಾ ಇದ್ದೀವಿ. ಆ ಸಮಾವೇಶದಲ್ಲಿ ನಮ್ಮ ಪರವಾಗಿ ಈಗಾಗಲೇ ಪಾದಯಾತ್ರೆ ಮಾಡ್ತಾ ನಮ್ಮ ಮಾದಾರ ಚೆನ್ನೈ ಸ್ವಾಮಿಗಳು ಮತ್ತು ಷಡಕ್ಷರ ಸ್ವಾಮೀಜಿಗಳು ಪಾದಯಾತ್ರೆ ಮಾಡ್ತಾ ಬರ್ತಾ ಇದ್ದಾರೆ. ಅವರು ಕೂಡ ನಾವು ಸ್ವಾಗತ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ನಿರ್ಣಯ ಕೈಗೊಂಡಿದ್ವಿ. ಮತ್ತು ಈ ಇಡೀ ರಾಜ್ಯದಿಂದ ನಮ್ಮ ಮಾದಿಗ ಸಮುದಾಯದ ಜನರು ಎಲ್ಲೆಲ್ಲಿದ್ದಾರೆ, ಇದರಲ್ಲಿ ನಮ್ಮ ದಲಿತ ಸಂಘಟನೆಯ ಮೂರ್ತಿ ಬಣದ ಸದಸ್ಯರು ಬರ್ತಾ ಇದ್ದಾರೆ. ಮತ್ತು ಬೇರೆ ಬೇರೆ ನಮ್ಮ ಮಾದಿಗ ದಂಡೋರು ಆಗ್ಬೋದು, MRHS ಆಗ್ಬೋದು, ಆದಿಜಾಂಬ ಸಂಘ ಆಗ್ಬೋದು, ಎಲ್ಲರೂ ಕೂಡ ಇಡೀ ರಾಜ್ಯದ ಎಲ್ಲ ಮಾದಿಗ ಸಮುದಾಯದ ಜನರು ಈ ಒಂದು ಸಮಾವೇಶಕ್ಕೆ ಬರ್ತಾ ಇದ್ದಾರೆ. ಈ ಬಗ್ಗೆ ಒಂದು ನಿರ್ಣಯವನ್ನು ಈಗಾಗಲೇ ನಾವು ಮೂರ್ತಿ ಮತ್ತು ಮುಖಂಡರು ಭೀಮರಾಜು, ನಮ್ಮ ಶಂಕರಪ್ಪ, ಲಕ್ಷ್ಮಿ ಮತ್ತು ಇತರರು ಎಲ್ಲರೂ ಸೇರಿ ನಾವೆಲ್ಲ ನಿರ್ಣಯ ಕೈಗೊಂಡಿದ್ದೀವಿ ಈಗಾಗಲೇ. ಇದಿಷ್ಟು ಇವತ್ತು ನಡೆದಿರುವಂಥ ವಿಚಾರ. ಮೀಸಲಾತಿ ಹೋರಾಟ ನಡ್ಕೊಂಡು ಬಂದಿದೆ. ಅದು ಸುಪ್ರೀಂ ಕೋರ್ಟ್ ಆದೇಶ ಆದರೂ ಕೂಡ ಸರ್ಕಾರ ಅದನ್ನು ಜಾರಿಗೆ ತರ್ತಾ ಇಲ್ಲ ಅಂತಕ್ಕಂಥದ್ದು ಹೋರಾಟಗಳು ಅನೇಕ ಆಗಿದೆ. ಈ ಹೋರಾಟಗಳಾದಾಗಲೂ ಕೂಡ ಮೊನ್ನೆ 12ನೇ ತಾರೀಕು ಬೃಹದಾಕಾರವಾದ ಒಂದು ಸಭೆ ಆಯಿತು. ಇಡೀ ಕರ್ನಾಟಕದ ಮೂಲೆಯಿಂದ ಬಂದಿರತಕ್ಕಂಥ ಜನ ಅವರ ಆಕ್ರೋಶಗಳು ತಡೆಯೋಕ್ಕಾಗ್ದೇ ಬಹಳ ಆರ್ಭಟವಾದ ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮದಲ್ಲಿ 4 ಜನ ಮಂತ್ರಿಗಳು ಬಂದು ಇಲ್ಲ 27ನೇ ತಾರೀಕು ನಾವು ಖಂಡಿತವಾಗ್ಲೂ ಜಾರಿ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಆ 27ನೇ ತಾರೀಕು ಏನಾದರೂ ಜಾರಿ ಮಾಡದೇ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ವಿವಿಧ ರೀತಿಗಳ ಹೋರಾಟ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಸಜ್ಜಾಗಿದ್ದೀವಿ. ಇದಕ್ಕೆ ಮುಂಚೆ 25ನೇ ತಾರೀಕು ಏನು ಈ ವಲಯ ಸಮಾಜ ಮತ್ತು ಬೋವಿ ಲಂಬಾಣಿ ಸಮಾಜಗಳು ಏನು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ, ಅದೇ ರೀತಿ ನಾವು ಕೂಡ 25ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಒಂದು ಬೃಹತ್ತಾದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲ ಮೂಲೆಗಳಿಂದ ನಮ್ಮ ಜನ ಬರಲಿಕ್ಕೆ ನಾವು ಕರೆ ಕೊಡ್ತಾ ಇದ್ದೀವಿ. ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ನಾವು ತೀರ್ಮಾನ ತಗೊಂಡಿದ್ದೀವಿ. ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ಒಳ್ಳೆ ಪೂರ್ವಭಾವಿ ಸಭೆಯನ್ನು ಕರೆದಿರೋ ಉದ್ದೇಶ ಅಂದರೆ 25ನೇ ತಾರೀಕು ನಮ್ಮ ಹಕ್ಕು ನಮ್ಮ ಹೋರಾಟ, ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ನ್ಯಾಯ ರೀತಿಯಲ್ಲಿ ಸಿದ್ದರಾಮಯ್ಯನವರು ಹಕ್ಕು ಮಂಡನೆ ಮಾಡಲಿ. 27ನೇ ತಾರೀಕು ಈ ಒಂದು ವಿಚಾರದಲ್ಲಿ ನಮ್ಮ ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಭಾಳ ಬೆಂಬಲವನ್ನು ಸೂಚಿಸ್ತದೆ. 100 ಜನ ಕಾರ್ಯಕರ್ತರು ಬರಬೇಕು. ಇಡೀ 31 ಜಿಲ್ಲೆಗಳಿಂದ ನಮ್ಮ ಮಾದಿಗ ಸಮುದಾಯದವರು ಪ್ರತಿಯೊಬ್ಬರು ನಮ್ಮ ಹಕ್ಕಿಗೋಸ್ಕರ, ನಮ್ಮ ಹೋರಾಟಕ್ಕೋಸ್ಕರ ನಾವೆಲ್ಲರೂ ಬರಬೇಕು. ಬೇರೆಯವರು ವಲಯರು ಏನು ಮಾಡ್ತಾ ಇದ್ದಾರೆ ಮಾಡಲಿ, ಅವ್ರವ್ರಿಗೆ ಒಳ್ಳೇದಾಗುತ್ತೆ, ನಮ್ಗೆ ಒಳ್ಳೇದಾಗಲಿ. ಈ ಒಂದು ವಿಚಾರದಲ್ಲಿ ಎಲ್ಲರೂ ನಾವು ಸಮತವಾಗಿ ನಾವು ಹೋರಾಟಕ್ಕೆ ಸಿದ್ಧರಾಗಿ ಇವತ್ತು ನಮ್ಮ ವೇದಿಕೆ ಮೇಲೆ ಮೂರ್ತಿ ಅಣ್ಣವರು, ಶಂಕರಪ್ಪಣ್ಣವರು, ಲಕ್ಷ್ಮಮ್ಮವರು ಮತ್ತು ಸಿದ್ದರಾಜಣ್ಣವರು ಮತ್ತು ಆಮೇಲೆ ನಮ್ಮ ಭೀಮರಾಜವರು ಮತ್ತು ಲಿಂಗರಾಜರು ಎಲ್ಲ ಸೇರಿದ್ದೀವಿ. ಎಲ್ಲರ ಒಗ್ಗಟ್ಟು ಪ್ರದರ್ಶನ ಮಾಡಿ ನಮ್ಮ ಹಕ್ಕನ್ನು ಪಡೆಯೋಣ ಅಂತ ಹೇಳ್ತಾ ಇದ್ದೀವಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್, ಜೈ ಮಾದಿಗ, ಜೈ ಜೈ ಮಾದಿಗ. ಶಂಕರಪ್ಪ, ಕರ್ನಾಟಕ ಮಾದಿಗ ಅಧ್ಯಕ್ಷರು. ಇವತ್ತೇನು ಎಲ್ಲ ಸಂಘಟನೆಗಳ ನಾಯಕರನ್ನು ಕರೆಸಿ 25ನೇ ತಾರೀಕು ಏನು ಒಂದು ಹೋರಾಟ ಮಾಡಬೇಕಂತ ಮೂರ್ತಿಯವರ ಚಿಂತನೆ ಇದೆಯಲ್ಲ, ಅದಕ್ಕೆಲ್ಲ ನಾವು ಕೈ ಜೋಡಿಸ್ತಾ ಇದ್ದೀವಿ. 25ನೇ ತಾರೀಕು ಒಂದು ದೊಡ್ಡದಾಗಿ ಒಂದು ಬೃಹತ್ವಾದಂಥ ಪ್ರತಿಭಟನೆ ಮಾಡ್ತೀವಿ. ಅದಕ್ಕೆ ಇಡೀ ಕರ್ನಾಟಕದಾದ್ಯಂತ ಮಾದಿಗ ದಂಡೋರದ ಎಲ್ಲ ಕಾರ್ಯಕರ್ತರು ಭಾಗವಹಿಸ್ತಾರೆ. ಉದ್ದೇಶ ಮೀಸಲಾತಿಯನ್ನು ಎಲ್ಲರೂ ಸಮವಾಗಿ ಹಂಚ್ಕೋಣ ಅಂತ ಹೇಳಿದ್ರೂ ಸಹ ಏನೋ ನಮ್ಮ ಮೇಲೆ ಮಾದಿಗರ ಮೇಲೆ ಏನೋ ಕರುಣೆನೇ ಇಲ್ವೋ ಅಥವಾ ದ್ವೇಷನೋ ಅಸೂಯೇನೋ ಗೊತ್ತಿಲ್ಲ. 35 ವರ್ಷಗಳಿಂದ ಎಲ್ರಿಗೂ ಸಮಪಾಲಾಗಿ ಹಂಚ್ಕೋಣ ಅಂತ ಬಂದರೆ ವಿನಃ ಯಾರಿಗೆ ಹೆಚ್ಚು ಕಮ್ಮಿ ಕೊಡಬೇಕು, ಅವ್ರಿಗೆ ಮೋಸ ಮಾಡಬೇಕು, ನಾವು ಹೆಚ್ಚಾಗಿ ನಮಗೆ ಕೊಡಿ ಅಂತ ನಾವು ಕೇಳಿಲ್ಲ. ಆದ್ರೂ ಸಹ ಇಷ್ಟು ಹೋರಾಟ ಮಾಡಿ ತಂದ್ರೂ ಸಹ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಮಾರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆದೇಶ ತಂದು ಇಲ್ಲಿ ವರ್ಗೀಕರಣ ಮಾಡಿಸಿದ್ರೂ ಸಹ ವಲಯ ಸಮಾಜದವರು ಅದೇನು ದ್ವೇಷ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ಇದು ಬೇಡ ಅಂತ ಇದ್ದಾರೆ. ದೇವ್ರೊಳಗೆ ಒಳ್ಳೆ ಬುದ್ಧಿ ಕೊಟ್ಟು, ಅಂಬೇಡ್ಕರ್ ಅವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಎಲ್ಲರೂ ಸಹಕರಿಸಿ ಸಮಾನವಾಗಿ ಹಂಚ್ಕೊಂಡು ಹೋದರೆ ಎಲ್ಲ ಸಂತೋಷವಾಗಿರ್ತೀವಿ. ಅದಕ್ಕೆ ದೇವ್ರುಗಳು ಅಂಬೇಡ್ಕರ್ ಫಸ್ಟ್ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ನಾನು ಕೋರ್ಕೊಳ್ತಾ ಇದ್ದೀನಿ. ಸರ್ಕಾರ ಒಳ ಮೀಸಲಾತಿ ಇಲ್ಲದೇ
56,432 ಹುದ್ದೆಗಳನ್ನು ತುಂಬಕ್ಕೆ ಹೊರಟಿರುವಂಥದ್ದು ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಮರಣ ಶಾಸನ. ಈಗಾಗಲೇ ಸುಪ್ರೀಂ ಕೋರ್ಟ್ 7 ಜನ ನ್ಯಾಯಾಧೀಶರು ತೀರ್ಮಾನ ಕೊಟ್ಟಿದ್ದಾಗಿದೆ. ಸಚಿವ ಸಂಪುಟ ಅನುಮೋದನೆ ಮಾಡಿದೆ ನಾಗಮೋಹನ್ ದಾಸ್ ವರದಿಯನ್ನು. ವಿಧಾನಸಭೆ ವಿಧಾನ ಪರಿಷತ್ತು ಅನುಮೋದನೆ ಮಾಡಿದೆ. ರಾಜ್ಯಪಾಲರು ಅಂಕಿತ ಹಾಕಿ ಈಗಾಗಲೇ ಮಸೂದೆ ಜಾರಿಯಲ್ಲಿದೆ. ಇಂಥ ಒಂದು ಸಂದರ್ಭದಲ್ಲಿ ಇದನ್ನೆಲ್ಲನೂ ಕೂಡ ಬದಿಗೊತ್ತಿ ಸಿದ್ದರಾಮಯ್ಯನವ್ರ ಸರ್ಕಾರ 56,000 ಹುದ್ದೆ ತುಂಬೋದಕ್ಕೆ ತರಾತುರಿನಲ್ಲಿ ನಿಂತಿದೆ. ಆದ್ದರಿಂದ ತುಂಬ ಆಘಾತಕ್ಕೊಳಗಾದಂತಹ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳೇನಿದ್ದಾವೆ ಅತ್ಯಂತ ನಿಕೃಷ್ಟ ಸ್ಥಿತಿಯಲ್ಲಿ ಜೀವನ ನಡೆಸೋರಂಥವ್ರು ಸಫಾಯಿ ಕರ್ಮಚಾರಿಗಳು, ಚಿಪ್ಲಿ ಹೊಲಿಯುವಂಥವ್ರು, ಬೀದಿ ಗುಡಿಸುವಂಥವ್ರು, ಅತ್ಯಂತ ಕನಿಷ್ಠದ ಕುಕರ್ಮ ಕೆಲಸಗಳನ್ನು ಸಹಸ್ರಾರು ವರ್ಷಗಳಿಂದ ಮಾಡ್ಕೊಂಬಂದಿದ್ದಾರೆ. ಆ ಸಮಾಜದ ಮುಖವನ್ನು ನೋಡಿ ಎಲ್ಲರಿಗೂ ಉದ್ಯೋಗ ಸಮಾನವಾಗಿ ಸಿಗಲಿ ಅಂತ ಹೋರಾಟ ಮಾಡ್ತಾ ಇರೋದು. ವಲಯ ಮತ್ತು ಸಂಬಂಧಿತ ಜಾತಿಗಳಿಗೂ 6% ಮೋಹನ್ ದಾಸ್ ತೀರ್ಮಾನ ಮಾಡಿದ್ದಾರೆ. ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗೂ 6% ಮಾಡಿದೆ. ಬೋವಿ ಕೊರ್ಮ ಕೊರ್ಚ ಲಮಾಣಿಗೂ ಕೂಡ 6% 5% ಮಾಡಿದೆ. ಆದರೆ ಅಲೆಮಾರಿಗಳಿಗಂತೂ ಭಾರಿ ಅನ್ಯಾಯ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರ 12ನೇ ತಾರೀಕು ಸಚಿವ ಸಂಪುಟ ಆಯೋಜಿಸಿತ್ತು. ಈಗ 27ಕ್ಕೆ ಏಕ್ದಮ್ಮು ಹಾಕಿದ್ದಾರೆ. 5 ಆಯಿತು ಸಚಿವ ಸಂಪುಟ, 12 ಆಯಿತು, ಈಗ 27 ಆಗಿದೆ. ಅದರ ಕುತಂತ್ರ ಏನಂದರೆ ಈಗ ಬಾಗಲಕೋಟೆ ಮತ್ತು ದಾವಣಗೆರೆ ಚುನಾವಣೆ ಬರ್ತಾ ಇದೆ. ಕೋಡ್ ಆಫ್ ಕಂಡಕ್ಟ್ ಬರುವಂಥ ಚಾನ್ಸಸ್ ಇದೆ. ಅದು ಬಂದ್ಬಿಡ್ಲಿ ಅನ್ನೋ ಒಂದು ಹುನ್ನಾರ ಒಂದು. ಎರಡನೇದು, ಈಗ ಕೆಲವು ಸಮಾಜಗಳು ಪ್ರತಿಭಟನೆಗಳು ಬೆಳೆದಿದ್ದಾವೆ. ಆ ಪ್ರತಿಭಟನೆಗೆ ರಾಜಕಾರಣಿಗಳು ಮೀಸಲಾತಿ ವಿರೋಧಿ ಶಕ್ತಿಗಳು ಏನಿದೆ ಅವತ್ತಿನಿಂದ ಅವಾಯ್ಡ್ ಮಾಡ್ಕೊಂಬಂದಿದ್ದರು. ಅವ್ರು ಪ್ರೆಸರ್ ಬಿಲ್ಟಪ್ ಮಾಡ್ತಾ ಇದ್ದಾರೆ ಸರ್ಕಾರದ ಮೇಲೆ. 1 ಲಕ್ಷ 5 ಲಕ್ಷ ಸೇರ್ತೀವಿ ಅಂತ. ನೋಡಿ, ಆ ಥರ 1 ಲಕ್ಷ ಜನ ಸೇರಿಸೋ ಅಂಥದ್ದಿದ್ದರೆ ನಾವು ಕೂಡ 1 ಕೋಟಿ ಜನ ಸೇರಿಸೋ ಅಂಥ ಶಕ್ತಿ ಈ ಸಮಾಜಕ್ಕಿದೆ. ಅವರು ಕೂಡ ಜಾಗೃತ ಆಗಿರೋದು ಎಚ್ಚರಿಕೆ ರೀಡಿ. ಆದರೆ ನಾವು ಯೋಚನೆ ಮಾಡ್ತಾ ಇರೋದೇನೆಂದರೆ ತುಂಬ ಸಮಷ್ಟಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರರು, ಬಾಬು ಜಗಜೀವನ್ ರಾಮರು, ಅನೇಕ ಮಹಾಪುರುಷರು ಈ ಸಮಾಜವನ್ನು ಪರಿಶಿಷ್ಟ ಜಾತಿ ವರ್ಗಗಳ OBC ಸಮಾಜಗಳನ್ನು ಒಂದು ಸಮಷ್ಟಿಯಾಗಿ ಕಟ್ಟಿದ್ರು. ಅದು ಹೊಡೆದಾಗ್ತಿರೋರು ನೀವು. ನಿಮಗೊಂದು ಸಹನೆ ಇಲ್ಲ, ಒಂದು ಅಂಚುಣ್ಣೋ ವ್ಯವಧಾನತೆ ಇಲ್ಲ. ಆ ಕಾರಣದಿಂದ ಸಿದ್ದರಾಮಯ್ಯನವರು ರಾಜಕೀಯದ ಮುಂದುವರಿಯೋಕ್ಕೋಸ್ಕರ ಈ ಜನಗಳನ್ನು ಈ ಒಳ ಮೀಸಲಾತಿಯನ್ನು ವರ್ಗೀಕರಿಸಿದರೆ ಇವರೆಲ್ಲ ಒಂದಾಗಿಬಿಡ್ತಾರೆ ಅನ್ನೋ ಗಾಬರಿಗೋಸ್ಕರ ಇವತ್ತು ಮೇಲ್ಜಾತಿಗಳೆಲ್ಲ ಸುಮ್ಮನಿದ್ದು ಇವ್ರು ಕಿತ್ತಾಡಲಿ, ಬೀದಿಗಳಿಲ್ಲಿ ಬಡ್ದಾಡಲಿ ಅಂತ ಇವರು ವಿಳಂಬ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ 27ನೇ ತಾರೀಕು ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಆಗೋಂತಹ ಸೂಚನೆಗಳು ಕಾಣ್ತಾ ಇಲ್ಲ. ಆದ್ದರಿಂದ ನಾವು 25ನೇ ತಾರೀಕು 25/3/2026 ನಾವು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಬೃಹತ್ 31 ಜಿಲ್ಲೆಗಳಲ್ಲೂ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೃಹತ್ ಪ್ರತಿಭಟನಾ ಪ್ರದರ್ಶನಗಳ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಮಾದಿಗ ಸಂಬಂಧಿತ ಸಂಘಟನೆಗಳ ಮುಖಂಡರುಗಳು, ಸಂಘಟನೆಗಳು ಒಟ್ಟಿಗೆ ಸೇರಿ ಇವತ್ತು ಒಟ್ಟಿಗೆ ಒಂದು ಸಂಘಟನೆಯನ್ನು, ಮಾದಿಗ ಸಂಘಟನೆಗಳ ಒಕ್ಕೂಟ ಅಂತೇಳಿ ಒಂದು ಸಂಘಟನೆಯನ್ನು ನಾವು ರಚನೆ ಮಾಡಿದ್ದೀವಿ. ಈ ಸಂಘಟನೆಯಲ್ಲಿ ಮುಂದೆ ಏನು ಬಂದರೂ ಕೂಡ ಒಳ ಮೀಸಲಾತಿ ಸಂಬಂಧಪಟ್ಟಂಗೆ ನಾವೆಲ್ಲನೂ ಕೂಡ ಒಟ್ಟಿಗೆ ಹೋರಾಟವನ್ನು ಮಾಡ್ಕೊಂಡು ಹೋಗ್ತೇವೆ. ಆಮೇಲೆ ನಮ್ಮ ಹೋರಾಟಗಳನ್ನು ಸರ್ಕಾರಗಳು ನೀವು ಗುತ್ತಿಗೆ ಹಿಡಿಯೋದಾಗಲಿ, ನೀವು ಬೊಗ್ಗೆ ಹಾಕ್ಯಣೋದಾಗಲಿ, ನೀವು ಇವ್ರನ್ನ ನಿಮ್ಮ ಕಾಲಡಿ ಇಟ್ಕೊಳ್ಳೋದಾಗಲಿ ಸಾಧ್ಯ ಇಲ್ಲ. ಆ ಕಾರಣದಿಂದ ನಾವು ಒಟ್ಟಾಗಿರೋದಿಲ್ಲಿ. ಪ್ರಾಮಾಣಿಕರು ಶಂಕರಪ್ಪ ಅವರೆಲ್ಲನೂ ಕೂಡ ತುಂಬ ಫ್ರಮ್ ದಿ ಬಿಗಿನಿಂಗ್ ಡೇ 1ನಿಂದ ಹೋರಾಟ ಮಾಡ್ಕೊಂಬಂದವರು ಒಳ ಮೀಸಲಾತಿ ಬಗ್ಗೆ. ಆದ್ದರಿಂದ ಇಂತಹ ಘಟಾನುಘಟಿಗಳು ಸಿದ್ದರಾಜು ಅವರೆಲ್ಲ ಏನು ಈ ಸಮಾಜದ ಬಗ್ಗೆ ಹೆಚ್ಚು ಕಳಕಳಿಯನ್ನು ಹೋರಾಟ ಮಾಡ್ಕೊಂಡ್ರೆ ಇವರೆಲ್ಲನೂ ಕೂಡ ಪ್ರಾಮಾಣಿಕ ಹೋರಾಟಗಾರರು. ಯಾವುದೇ ಕಾರಣದಿಂದ ಯಾವುದೇ ಸಂದರ್ಭದಲ್ಲೂ ಸರ್ಕಾರದ ಮೀಸಲಾತಿ ವಿರೋಧದ ನಿಮ್ಮ ಹುನ್ನಾರ ಷಡ್ಯಂತ್ರದಲ್ಲಿ ನಾವು ಒಳಗಾಗಲ್ಲ. ಆದ್ದರಿಂದ ನಾವು ಹೋರಾಟವನ್ನು ಮಾಡ್ಕೊಂಡು ಹೋಗ್ತೇವೆ. ಮತ್ತು ಭಾವನಾತ್ಮಕ ಸಂಬಂಧಗಳಿಂದ ಏನು ಈ ಮಾದಿಗ ಸಂಘಟನೆಗಳ ಹೋರಾಟಗಾರರಿದ್ದೀರಿ, ನೀವು ನಿಮ್ಮ ಜವಾಬ್ದಾರಿಗಳನ್ನು ಗುರುತಿಸ್ಕೋಬೇಕು. ಈ ರಾಜ್ಯದಲ್ಲಿ ಯಾರು ಪ್ರಾಮಾಣಿಕವಾಗಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ, ಸರ್ಕಾರದೊಟ್ಟಿಗೆ ಯಾರು ಕೈ ಜೋಡಿಸ್ತಾ ಇಲ್ಲ ಅನ್ನೋದನ್ನು ತಿಳ್ಕೋಬೇಕು. ಆಮೇಲೆ ನಮ್ಮ ಸಮಾಜದ ಮಂತ್ರಿಗಳು KH ಮುನಿಯಪ್ಪರು ಆಗ್ಬೋದು, ತಿಮ್ಮಪ್ಪರು ಆಗ್ಬೋದು, ನಿಮ್ಮ ಒಂದು ಸಹಾನುಭೂತಿ, ಸಹನೆ ಮತ್ತು ನಿಮ್ಮ ತಾಳ್ಮೆಯನ್ನು ದುರುಪಯೋಗ ಮಾಡ್ಕೊತಾ ಇದೆ ಸರ್ಕಾರ. ಅವರೊಟ್ಟಿಗೆ ಕೆಲವು ಸಂಘಟನೆಗಳು ಸೇರಿ ಸಿದ್ದರಾಮಯ್ಯನ ಪಾದದ ಮೇಲೆ ಚಳುವಳಿ ಹಾಕೋದು ಬೇಡ. ನೀವು ಹೋರಾಟ ಯಾವಾಗಲೂ ನಿಷ್ಠೂರವಾಗಿರಬೇಕು.
ಹೋರಾಟ ನಿರಂತರವಾಗಿರಬೇಕು. ನಿಷ್ಠುರವಾಗಿ ನಿರಂತರವಾಗಿ ಇರೋ ಕಾರಣದಿಂದ ನಾವು ಈ ಹೋರಾಟವನ್ನು ನಾವು 25ನೇ ತಾರೀಕು ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮಾಡ್ತೇವೆ. 27ನೇ ತಾರೀಕು ಆಗದೆ ಹೋದರೆ ಈ ರಾಜ್ಯದಲ್ಲಿ ಆಗುವಂಥ ಎಲ್ಲ ಹೋರಾಟಗಳಿಗೆ ಅಹಿತಕರ ಘಟನೆಗಳು ನಡೆದರೆ ಸರ್ಕಾರ ಹೊಣೆ ಆಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಈ ಪೂರ್ವಕವಾಗಿ 21ನೇ ತಾರೀಕು 21/3/2026ನೇ ತಾರೀಕು ಎಲ್ಲ ಮುಖಂಡರುಗಳು ಪತ್ರಿಕಾಗೋಷ್ಠಿಯನ್ನು ನಡೆಸಿ ನಾವು ಮುಂದಿನ ಹೋರಾಟಗಳನ್ನು ನಾವು ಹೆಜ್ಜೆ ಗುರುತನ್ನು ತಿಳಿಸ್ತೇವೆ. ಇದಕ್ಕೆ ಇನ್ನೂ ಆಸಕ್ತಿ ಇರತಕ್ಕಂಥ ಮುಖಂಡರುಗಳು ನಮ್ಮ ಜೊತೆಗೆ ಬಂದು ಪಾಲ್ಗೊಳ್ಬೇಕು ಅಂತ ನಾನು ಮನವಿ ಮಾಡ್ತೀನಿ. ಸರ್ 12ನೇ ತಾರೀಕು CM ಭೇಟಿ ಮಾಡಿದ್ರು, ಎಲ್ಲ ಮುಖಂಡರು ಹೋಗ್ಬಿಟ್ಟು ಮನವಿನೂ ಕೊಟ್ಟರು. ಈಗ ಉತ್ತ ಬಿಡದಂಗೆ ಆಯ್ತದು. ಎಷ್ಟು ಮಾಡಿದರೂ ಕೂಡ ಜೀರೋ ರಿಸಲ್ಟ್ ಆದರೆ ಏನು ಮಾಡೋಣ? ಸಿದ್ದರಾಮಯ್ಯ ಭಾಳ ಚಾಣಾಕ್ಷ. ಅವರು ಸಿದ್ದರಾಮಯ್ಯ ಮೀಸಲಾತಿ ವಿರೋಧಿಗಳ ಪ್ರಭಾವಕ್ಕೆ ಮಣಿದು ಬಿಟ್ಟಿದ್ದಾರೆ, ಅವ್ರ ಪ್ರಭಾವಕ್ಕೆ ಒಳಗಾಗಿಬಿಟ್ಟಿದ್ದಾರೆ. ಆ ಕಾರಣದಿಂದ ಅಲ್ಲಿ ಹೋದಂಥ ಮುಖಂಡರುಗಳನ್ನು ನಮ್ಮನ್ನೆಲ್ಲನೂ ಕೂಡ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ವಿನ 27ನೇ ತಾರೀಕು ವಿಶೇಷ ಸಚಿವ ಸಂಪುಟ ಏನು ಬೇಕಾಗಿಲ್ಲ, ವಿಶೇಷ ಸಂಪುಟ ಏನು ಬೇಕಾಗಿಲ್ಲ. ಬರೀ 5 ನಿಮಿಷದ ಕೆಲಸ. 14ನೇ ತಾರೀಕು ಸಚಿವ ಸಂಪುಟ ನಡೆದಿದೆ, ತೀರ್ಮಾನ ಮಾಡ್ಬೋದಾಯ್ತಲ್ಲ. ನೀವು ಅಷ್ಟು ವಿಶೇಷ ಸಚಿವ ಸಂಪುಟ ನಡೆತೀವಿ, ದೀರ್ಘವಾಗಿ ಚರ್ಚೆ ಮಾಡ್ತೀವಿ ಅನ್ನೋದೇನು ದೀರ್ಘವಾಗಿ ನಾಗಮೋಹನ್ ದಾಸ್ ವರದಿ ಕೊಟ್ಟಿದೆ, ಸದಾಶಿವ ಆಯೋಗದ ವರದಿ ಇದೆ, ಮಾಧುಸ್ವಾಮಿ ವರದಿ ಇದೆ, ಕಾಂತರಾಜು ವರದಿ ಇದೆ, 2011 ಜನಗಣತಿ ಇದೆ, ಎಲ್ಲ ಅಂಕಿಅಂಶಗಳಿದೆ, ಸುಪ್ರೀಂ ಕೋರ್ಟ್ ಆದೇಶ ಇದೆ. ಯಾವ ಕೋರ್ಟು ಕೂಡ ತಡೆಯಾಜ್ಞೆ ಕೊಟ್ಟಿಲ್ಲ, ಯಾವ ತಾಂತ್ರಿಕ ಅಡಚಣೆಗಳು ಇಲ್ಲ. ಆ ಥರ ಇದ್ದರೆ ನಾವು ನಿಮ್ಮ ಸರ್ಕಾರಕ್ಕೆ ನಾವು ಸಲಹೆ ಕೊಡ್ತೇವೆ, ನಿಮ್ಮ ಸಚಿವ ಸಂಪುಟಕ್ಕೆ ಆ ಥರ ತಿಳುವಳಿಕೆ ಇಲ್ಲ ಅಂದರೆ ಇದು ಕುತಂತ್ರ ಪಿತೂರಿ. ಯಾವುದೇ ಅಡಚಣೆ ಇಲ್ಲ. ಒಳ ಮೀಸಲಾತಿ ಉದ್ಯೋಗದಲ್ಲಿ ಒಳ ಮೀಸಲಾತಿ ಕೊಡೋದಕ್ಕೆ ಯಾವುದೇ ಕೋರ್ಟ್ ಆದೇಶ ಇಲ್ಲ, ಯಾವುದೇ ಅಡಚಣೆ ಇಲ್ಲ. ಇದು ಕುತಂತ್ರ, ಇದು ಪಿತೂರಿ, ಇದು ಷಡ್ಯಂತ್ರ. ಆ ಕಾರಣದಿಂದ 12ನೇ ತಾರೀಕು ಮೊದಲು ಮೀಟ್ ಮಾಡಿದಾಗ ಸಿದ್ದರಾಮಯ್ಯರವರು ಬರೀ ಅದೇ ರಾಗ ಅದೇ ಹಾಡು, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ? ಹಂಗೆ ಅವರಿಗೆ ಕಳಕಳಿ ಇಲ್ಲ ಸಿದ್ದರಾಮಯ್ಯನವ್ರಿಗೆ. ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಮೊದಲಿಂದನೂ ಕೂಡ ಒಳ ಮೀಸಲಾತಿ ವಿರುದ್ಧನೇ ಬಂದಿದೆ, ಅದೇ ಕೆಲಸ ಮಾಡ್ತಾ ಇದೆ. ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು. 2014